ಒಂದು ರಿಸರ್ಚ್ ಪ್ರಕಾರ ಗಂಡ ಸತ್ತೋಗಿರೋ ಹೆಂಡತಿ ಸತ್ತೋಗಿರೋ ಗಂಡನ್ನ ರಿಸರ್ಚ್ ಮಾಡಿದ್ರಂತೆ. ಅದರಲ್ಲಿ ಹೆಂಡತಿ ಸತ್ತೋಗಿರೋ ಗಂಡನಿಗೆ ಆಯುಷ್ ಕಮ್ಮಿ ಆಗ್ತಾ ಬರುತ್ತಂತೆ. ಅದೇ ಗಂಡ ಸತ್ತೋಗಿರೋ ಹೆಣ್ಣಿಗೆ ಆಯುಷ್ ಜಾಸ್ತಿ ಆಗ್ತಾ ಇರುತ್ತಂತೆ. ಅದು ಯಾಕೆ ಅಂತ ಚೆಕ್ ಮಾಡಿದಾಗ ಹೆಣ್ಣು ಯಾರಿಲ್ಲ ಅಂದ್ರೂ ಒಬ್ಬಳೇ ಬದುಕ್ತೀನಿ ಅನ್ನೋ ಧೈರ್ಯ ಜಾಸ್ತಿ ಯಾವುದ್ರ ಬಗ್ಗೆನೂ ಚಿಂತೆ ಮಾಡಲ್ಲ ಅಂತೆ. ಅದೇ ಗಂಡು ಮಕ್ಕಳಿಗೆ ಹೆಂಡತಿ ಇಲ್ಲ ಅಂದರೆ ಅಥವಾ ತಾಯಿ ಇಲ್ಲ ಅಂದರೆ ಯಾರೂ ಇಲ್ಲದೆ ಒಂಟಿಯಾಗಿ ಬದುಕೋ ಶಕ್ತಿ ಅವ್ರಿಗಲ್ಲಿರಲ್ಲ ಅಂತೆ. ಅದರಿಂದ ಅವ್ರು ಯೋಚನೆ ಮಾಡಿ ಅವ್ರು ಬದುಕೋ ಆಯುಷು ಕಮ್ಮಿ ಆಗ್ತಾ ಬರುತ್ತಂತೆ. ಈ ಥರ ಒಂದು ರಿಸರ್ಚ್ ಮಾಡಿದ್ದಾರೆ. ಸೊ ಗಂಡ್ಮಕ್ಳು ಎಷ್ಟೇ ಹೊರಗಡೆಯಿಂದ ಸ್ಟ್ರಾಂಗ್ ಅಂತ ತೋರಿಸ್ಕೊಂಡ್ರು, ಹೆಂಡತಿ ತಾವು ಎಷ್ಟೇ ಜಗಳ ಆಡಿದ್ರು ಅವ್ರಿಗೆ ಅವ್ರ ಹೆಂಡತಿನ ಬಿಟ್ಟು ಇರೋದಕ್ಕಾಗಲ್ಲ, ತಾಯಿನ ಬಿಟ್ಟು ಇರೋದಕ್ಕಾಗೋದಿಲ್ಲ. ಹೆಣ್ಮಕ್ಳು ಎಷ್ಟೇ ಸಾಫ್ಟು ಎಷ್ಟೇ ಮೃದು ಅಂತ ತೋರಿಸ್ಕೊಂಡ್ರು ಅವ್ರು ಒಂಟಿಯಾಗಿ ಬದುಕೋ ಶಕ್ತಿ ಅವರಲ್ಲಿರುತ್ತೆ. ಇಷ್ಟೇ ಡಿಫ್ರೆನ್ಸು. ಮೇಲಿರೋರು ಒಂಥರ, ಒಳಗಡೆ ಇರೋರು ಒಂಥರ, ಎರಡೆರಡು ಕ್ಯಾರೆಕ್ಟ್ರು ಒಬ್ಬ ಮನುಷ್ಯನಲ್ಲಿ. ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದು.